ಸಂಘಟನೆಯಿಂದ ಮುಸ್ಲಿಂ ಮಹಿಳೆಯರಿಗೆ ಫತ್ವಾ. ವೇದಿಕೆ ಹತ್ತುವಂತಿಲ್ಲ, ಹಾಡುವಂತಿಲ್ಲ, ರಿಸೆಪ್ಷನಿಸ್ಟ್ ಆಗುವಂತಿಲ್ಲ. ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತಿದ್ದಂತೆ ಅದಾಗಲೇ ಅಲ್ಲಿ ಫತ್ವಾಗಳು ಸುದ್ದಿ ಮಾಡಲಾರಂಭಿಸಿವೆ. ಕೇರಳದಲ್ಲಿ ಪ್ರಭಾವಿ ಸಂಘಟನೆಯಾಗಿರುವ ಕೇರಳ ಜಮಾತ್ ಉಲಾಮಾಗೆ ಸೇರಿದ ಸಮಸ್ತ ಯುವಜನ ಸಂಘಂ ಇದರ ಹಿರಿಯ ನಾಯಕರೊಬ್ಬರು ಸಮಾಜದಲ್ಲಿ ಮುಸ್ಲಿಂ ಮಹಿಳೆಯರ ನಡವಳಿಕೆ ಹೇಗಿರಬೇಕು ಎಂಬುದರ ಕುರಿತು ನಿಯಮ ರೂಪಿಸಿ ವಿವಾದಕ್ಕೆ ಒಳಗಾಗಿದ್ದಾರೆ. ಅಬ್ದುಲ್ ಹಮೀದ್ ಫೈಜಿ ಅಂಬಲಡ್ಕಾವು ಎಂಬಾತ ಮಹಿಳೆಯರು ಅಪರಿಚಿತ ಪುರುಷರ ಕೈಕುಲುಕುವುದು, ಅಪ್ಪಿಕೊಳ್ಳುವುದು, ಹಿಜಾಬ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೇ ಇರುವುದು, ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುವುದು, ಹಾಡುವುದು, ವೇದಿಕೆಯಲ್ಲಿ ಪ್ರದರ್ಶನ ನೀಡುವುದು, ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಇಸ್ಲಾಮಿಕ್ ಬೋಧನೆಗಳಿಗೆ ವಿರುದ್ಧವಾಗಿದೆ. ಹೀಗಾಗಿ ಈ ರೀತಿಯ ಚಟುವಟಿಕೆಗಳಲ್ಲಿ ಮುಸ್ಲಿಂ ಮಹಿಳೆಯರು ತೊಡಗಿಸಿಕೊಳ್ಳಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇಸ್ಲಾಂ ಪ್ರತಿಪಾದಿಸುವ ಸಾಂಪ್ರದಾಯಿಕ ನಿಯಮಗಳನ್ನು ಮುರಿದರೆ ದೈವಿಕ ಪ್ರತಿಕಾರ ಉಂಟಾಗಬಹುದು. ಜನರನ್ನು ಭೂಮಿ ನುಂಗಬಹುದು, ಹಂದಿ ಮತ್ತು ಕೋತಿಗಳಾಗಿ ಜನ ರೂಪಾಂತರಗೊಳ್ಳಬಹುದು, ಆಕಾಶದಿಂದ ಕಲ್ಲುಗಳ ಸುರಿಮಳೆಯಾಗಬಹುದು ಎಂದು ಫೈಜಿ ಎಚ್ಚರಿಸಿದ್ದಾರೆ.